ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಿರೋ ವಿಡಿಯೋಸ್ಗಳಲ್ಲಿ ಕ್ಲೌಡ್ ಕಿಚನ್ ವಿಡಿಯೋಗೆ ಬಹಳಷ್ಟು ರೀಚ್ ಸಿಕ್ಕಿದೆ. ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ. 2 ಪುಟ್ಟ ಪುಟ್ಟ ಕ್ಯಾಪ್ಸಿಕಮ್, 2 ಪುಟ್ಟ ಈರುಳ್ಳಿ. ನೋಡಿ ಫ್ರೆಂಡ್ಸ್, ಸ್ಯಾಂಡ್ವಿಚ್ ರೆಡಿ ಆಗಿದೆ. ಸ್ನಾನ ಮಾಡಿದ್ರೆ ಏನ್ ಸಿಗುತ್ತೆ ಹಂಗೆ ಹೆಂಗೆ ಅಂತ ತುಂಬಾ ತರಲೆ ಮಾಡ್ತಾ ಇದ್ದ. ಒಳಗಡೆ ಹೋಗ್ಬಿಡೋಣ ಸುಮ್ಮನೆ ಏನಕ್ಕೆ. ಹಾಯ್, ನಮಸ್ಕಾರ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭಾರತಿ ಗೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಜನವರಿ 3ನೇ ತಾರೀಕು. ಈಗ ಬೆಳಗ್ಗೆ 9 ಗಂಟೆ ಆಗ್ತಾ ಇದೆ. ಜಸ್ಟ್ ಒಂದು 10 ಮಿನಿಟ್ಸ್ ಮುಂಚೆನೇ ನಾನು ಎದ್ದು ಫ್ರೆಶ್ ಅಪ್ ಆಗಿ ಕಿಚನಲ್ಲಿ ಬಂದಿದ್ದೀನಿ. ಹಾಲು ಕುದಿಯೋದಕ್ಕೆ ಇಟ್ಟಿದ್ದೀನಿ ಮತ್ತು ನನಗೋಸ್ಕರ ಬಿಸಿ ನೀರನ್ನ ಬಾಯ್ಲ್ ಮಾಡ್ತಾ ಇದ್ದೀನಿ. ಬಿಸಿ ನೀರು ಕುಡಿದು ಆರಾಮಾಗಿ ಎಲ್ಲ ಕೆಲಸನೂ ಮಾಡ್ಕೊತೀನಿ. ಮಕ್ಕಳು ಲೇಟಾಗಿ ಎದ್ದೇಳ್ತಾರೆ, ಸೊ ಅಷ್ಟೇನು ಟೆನ್ಷನ್ ಇಲ್ಲ. ಇವತ್ತು ಬ್ರೇಕ್ಫಾಸ್ಟಲ್ಲಿ ನಾವು ಪಪ್ಪಾಯ ತಿಂತೀವಿ, ಸೊ ಕುಕ್ಕಿಂಗ್ದು ಟೆನ್ಷನ್ ಇಲ್ಲ. ಆರಾಮಾಗಿ ಎಲ್ಲನೂ ಕೆಲಸ ಮಾಡ್ಕೊತೀನಿ. ಮತ್ತು ಈ ದಿನ ನಮ್ಮದು ಹೇಗಿರುತ್ತೆ ಅಂತ ಫುಲ್ ವ್ಲಾಗಿನ ಮುಖಾಂತರ ಶೇರ್ ಮಾಡ್ಕೊತೀನಿ. ಸೊ ವ್ಲಾಗಲ್ಲೇ ಇರಿ. ಇವತ್ತಿನ ಇಲ್ಲಿನ ವೆದರ್ ಕಂಡೀಷನ್ ಈ ರೀತಿ ಇದೆ. ವಿಸಿಬಿಲಿಟಿ ಕಡಿಮೆ ಮತ್ತು ಟೆಂಪ್ರೇಚರ್ ಬಂದುಬಿಟ್ಟು 9 ಡಿಗ್ರಿ ಸೆಲ್ಸಿಯಸ್. ಇವಾಗ ಬೆಳಿಗ್ಗೆ 9 ಗಂಟೆ ಆದ್ದರಿಂದ 9 ಡಿಗ್ರಿ ಸೆಲ್ಸಿಯಸ್ ಇದೆ. ಅದೇ ಬೆಳಗಿನ ಜಾವ ಅಂದರೆ 6 ಗಂಟೆಯಿಂದ 7:15ವರೆಗೂ ಸ್ವಲ್ಪ ಕಡಿಮೆನೇ ಇರುತ್ತೆ. 5, 6, 7 ಆ ಥರ ಡೈಲಿ ಫ್ಲೆಕ್ಸಿಬಲ್ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ ವೆದರ್ ಕಂಡೀಷನ್ನು. ನಿನ್ನೆ ರಾತ್ರಿ ಮಲ್ಗೋಕೆ ಮುಂಚೆ ಇಬ್ಬರು ಮಕ್ಕಳು ಹೇಳಿದ್ರು, ಅಮ್ಮ ಬೆಳಗ್ಗೆ ಎದ್ಬಿಟ್ಟು ಏನು ಮಾಡಬೇಡ, ಪಪ್ಪಾಯ ತಿಂತೀವಿ, ಫ್ರೂಟ್ ಚಾಟ್ ಮಾಡಿಕೊಡು ಅಂತ ಹೇಳಿ. ಇವಾಗ ಎದ್ದ ತಕ್ಷಣವೇ ಸ್ಯಾಂಡ್ವಿಚ್ ಮಾಡಿಕೊಡು ಅಂತ ಹೇಳಿದ್ರು ಫ್ರೆಂಡ್ಸ್. ಸೊ ಅದಕ್ಕೆ ಅಂತ ಹೇಳಿ 2 ಪುಟ್ಟ ಪುಟ್ಟ ಕ್ಯಾಪ್ಸಿಕಮ್, 2 ಪುಟ್ಟ ಈರುಳ್ಳಿ, 1 ಮೀಡಿಯಮ್ ಸೈಜ್ ಹೈಬ್ರಿಡ್ ಟೊಮೆಟೊ ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪು, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿದ್ದೀನಿ. ತುಂಬ ಮಸಾಲೆ ಎಲ್ಲನೂ ಯೂಸ್ ಮಾಡಿದರೆ ಸ್ಯಾಂಡ್ವಿಚಲ್ಲಿ ಚೆನ್ನಾಗಿರಲ್ಲ. ಸೊ ಅದಕ್ಕಾಗಿ ಚೀಸ್ ಆ್ಯಡ್ ಆನ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಇವತ್ತು ಆದರೆ ಕ್ಯಾರೆಟ್ ಹಲ್ವಾನು ಮಾಡ್ತೀನಿ ಫ್ರೆಂಡ್ಸ್. ಅರ್ಧ kg ಕ್ಯಾರೆಟ್ ತರಿಸಿದ್ದೀನಿ ನಿನ್ನೆ. ಆದರೆ ಮಾಡ್ತೀನಿ, ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ಮನೆಯಲ್ಲಿ ಎಷ್ಟು ಕೆಲಸಗಳಿವೆ ಅವನ್ನೆಲ್ಲ ಮುಗಿಸ್ಕೊಂಡು ಏನಾದರೂ ಉಳಿದಿದ್ರೆ ಮೂಡಿದ್ರೆ ಆವಾಗ ಮಾಡೇ ಮಾಡ್ತೀನಿ. ವಿಂಟರ್ಸಲ್ಲಿ ಹಲ್ವಾಗಳು ತುಂಬ ತಿಂತಾರೆ, ಎಸ್ಪೆಷಲಿ ಕ್ಯಾರೆಟ್ ಹಲ್ವಾ, ಮೂಂಗ್ ದಾಲ್ ಹಲ್ವಾ, ತೂರ್ ದಾಲ್ ಹಲ್ವಾ. ತೋರಿಸ್ತೀನಿ ನಿಮಗೆ ಎಲ್ಲನೂ ವಿಂಟರ್ ಸ್ಪೆಷಲ್ ರೆಸಿಪೀಸ್ ಎಲ್ಲನೂ. ಒಂದು ಸಲ ನಾವು ಮಾಡ್ಕೊಂಡು ತಿಂತೀವಿ, ಆವಾಗ ವ್ಲಾಗ್ ಮಾಡೋದಕ್ಕೆ ಮನಸ್ಸೇ ಬರಲ್ಲ, ಹಂಗೂ ಆಗಿಬಿಡುತ್ತೆ. ಸ್ಯಾಂಡ್ವಿಚ್ ರೆಡಿ ಆಗಿದೆ. ಇದು ನನಗೆ ನಿನಗೆ ಪಕಡು ಬೇಟಾಯೇ, ಪಕಡು, ಹೋಲ್ಡ್ ಇಟ್. ಹಾಂ, ಹೋಲ್ಡ್ ಇಟ್. ಐ ಆಮ್ ಹೋಲ್ಡಿಂಗ್ ಕ್ಯಾಮ್ರಾ ಇನ್ ಮೈ ಹ್ಯಾಂಡ್ ಓನ್ಲಿ. ನಂದು ರಿಂಗ್ ಲೈಟ್ ಹೊಡೆದೋಗ್ಬಿಟ್ಟಿದೆ ಫ್ರೆಂಡ್ಸ್. ಒಂದು ನಿಮಿಷ ಇರು, ಒಂದು ನಿಮಿಷ. ಹೋಲ್ಡ್ ಕ್ಯಾಮ್ರಾ. ಬಸ್ इसको दिखाओ ಸ್ಯಾಂಡ್ವಿಚ್ को. ನೋಡಿ ಫ್ರೆಂಡ್ಸ್, ಸ್ಯಾಂಡ್ವಿಚ್ ರೆಡಿ ಆಗಿದೆ. चीज सैंडविच, यम्मी यम्मी. चीज दिख नहीं रहा उसमें, चीज दिख रहा है, कैप्सिकम दिख रहा है उसमें. चल लेके जा. फ्रेंड्स, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ. ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ನಿನ್ನೆ ಸ್ನಾನ ಮಾಡಿಲ್ಲ ಫ್ರೆಂಡ್ಸ್ ಇವನು, ಅದಕ್ಕೆ ಇವತ್ತು ಚೆನ್ನಾಗಿ ಇವತ್ತು ತಲೆ ಸ್ನಾನ ಮಾಡಿಸ್ಬೇಕು ಅಂತ ಬಟ್ರಿಂಗ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಇವನು ಸ್ನಾನ ಮಾಡೋದಕ್ಕೆ ತುಂಬ 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 ತಲೆ ತಿಂತಾನೆ.
ಸೊ ಫೈನಲಿ ನನ್ನ ಮಗನಿಗೆ ಹೇರ್ ವಾಶ್ ಮಾಡಿಸಿದ್ದೀನಿ ಫ್ರೆಂಡ್ಸ್. ನಿನ್ನೆ ತುಂಬ ತಲೆ ತಿಂತಾ ಇದ್ದ. ಬೇಡ ಬೇಡ ನಾನು ಸ್ನಾನ ಮಾಡಲ್ಲ, ಸ್ನಾನ ಮಾಡಿದ್ರೆ ಏನು ಸಿಗುತ್ತೆ ಹಂಗೆ ಹಿಂಗೆ ಅಂತ ತುಂಬ ತರಲೆ ಮಾಡ್ತಾ ಇದ್ದ. ಸೊ ಅದಕ್ಕೆ ಬಿಟ್ಬಿಟ್ಟಿದ್ದೆ. ಇವತ್ತು ಬಿಟ್ಟಿಲ್ಲ, ಹಂಗೂ ಹಿಂಗೂ ಪಟಾಯಿಸಿ ಮಸ್ಕ ಮಾಡಿ ಈ ನನ್ನ ಮಗನಿಗೆ ತಲೆ ಸ್ನಾನ ಮಾಡಿಸ್ಬಿಟ್ಟಿದ್ದೀನಿ. ಈ ನನ್ನ ಮಗನಿಗೆ ದೊಡ್ಡವನಿಗೆ ಎಣ್ಣೆ ಹಚ್ಚಿ ಕೋಮ್ ಮಾಡಿದ್ದೀನಿ. ನಾನು ವ್ಲಾಗ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ 40 ನಿಮಿಷ ತಗೊಂಡೆ ಅಷ್ಟೇ. ನಾನು ಈ ಕೆಲಸದಲ್ಲಿ ಬ್ಯುಸಿ ಇರೋವಾಗ ದೊಡ್ಡವನು ಏನು ಮಾಡ್ದೆ ಗೊತ್ತಾ, ಇನ್ಸ್ಟೆಂಟ್ ಪಾಸ್ತಾ ಮತ್ತು ಫ್ರೂಟ್ ಚಾಟ್ ಎಲ್ಲ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿಬಿಟ್ಟಿದ್ದಾನೆ. ಚಿಕ್ಕವನಿಗಂತೂ ಏನೂ ಮಾಡಿಕೊಟ್ಟಿಲ್ಲ. ಸೊ ಅದಕ್ಕೆ ಇವಾಗ ನಾನು ಚಿಕ್ಕವನಿಗೆಲ್ಲನೂ ಮಾಡಿಕೊಡ್ತೀನಿ, ನಿನಗೇನು ಕೊಡಲ್ಲ ಅಂತ ರೇಗಿಸ್ತಾ ಇದ್ದರೆ ಅವನು ನಗಾಡ್ತಾ ಇದ್ದಾನೆ. ಇನ್ನು ಮಿಕ್ಕಿರೋ ಕೆಲಸಗಳನ್ನು ಬೇಗ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆದರೆ ರಿಲ್ಯಾಕ್ಸ್ ಆಗಿರುತ್ತೆ, ಇಲ್ಲ ಅಂದರೆ ಟೆನ್ಷನ್ ಆಗಿರುತ್ತೆ ಮೈಂಡಲ್ಲೂ, ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿ. ಸೊ ಆವಾಗ ಒಂಥರ ನಮ್ಮನ್ನು ನಾವೇ ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಲ್ವ, ರಿಲ್ಯಾಕ್ಸ್ ಆಗಿ ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಪೋಸ್ ಹೊಡಿತಾ ಇದ್ದೀನಿ. ವ್ಲಾಗರ್ಸ್ ಲೈಫು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಮೈಂಡಲ್ಲಿ ಓಡ್ತಾ ಇರುತ್ತೆ, ಯಾವ ಕಂಟೆಂಟು, ಯಾವ ಕ್ಲಿಪ್ಸ್ನ ಆ್ಯಡ್ ಆನ್ ಮಾಡಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು, ತುಂಬ ಟೆನ್ಷನ್ ಕೆಲಸ ಇದೂ ಸಹ. ಇವಾಗ ರಿಲ್ಯಾಕ್ಸ್ ಆಗಿ ನಾನು ನನ್ನ ಲಂಚನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ನಿನ್ನೆ ಎಗ್ ಕರಿ ಮಾಡಿದ್ನಲ್ಲ, ಅದರದ್ದು ಸ್ವಲ್ಪ ಚಟ್ನಿ ಮತ್ತು 1 ಎಗ್ ಉಳಿದಿತ್ತು. ಅದರಲ್ಲಿ ಬಿಸಿಯಾಗಿ ಅನ್ನ ಮಾಡಿಕೊಂಡು ಮಿಕ್ಸ್ ಮಾಡಿ ಬಿರಿಯಾನಿ ಥರ ಮಾಡಿಕೊಂಡು ತಿಂತಾ ಇದ್ದೀನಿ. ಸಖತ್ತಾಗಿತ್ತು ಫ್ರೆಂಡ್ಸ್. ಲಿಟ್ರಲಿ ಬಿರಿಯಾನಿ ತಿನ್ನೋ ಥರನೇ ಫೀಲ್ ಬಂತು. ಇವಾಗ ದೊಡ್ಡವನು ಅವನದು ಹಾಲಿಡೇ ಹೋಮ್ವರ್ಕ್ ತೋರಿಸ್ತಾ ಇದ್ದಾನೆ ಫ್ರೆಂಡ್ಸ್. ಮ್ಯಾಥ್ ಇನ್ ಟೆಕ್ನಾಲಜಿ ಪ್ರೆಸೆಂಟೇಷನ್ ಅವನೇ ಮಾಡ್ದ. ಸೊ ಅದನ್ನು ತೋರಿಸ್ತಾ ಇದ್ದಾನೆ. ಸೊ ಮ್ಯಾಥ್ ಇನ್ ಟೆಕ್ನಾಲಜಿ ಅಂದರೆ ಏನು, ಅದ್ರ ಡೆಫಿನಿಷನು, ಅದರದ್ದು ಇಂಟ್ರೊಡಕ್ಷನು, ಮತ್ತು ಅದನ್ನು ಎಲ್ಲೆಲ್ಲಿ ಯಾವ್ಯಾವ ಏರಿಯಾಸಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಅದರದ್ದು ಬೆನಿಫಿಟ್ಸ್ ಏನು, ಲಿಮಿಟೇಷನ್ಸ್ ಏನು, ಮತ್ತು ಫ್ಯೂಚರಲ್ಲಿ ಈ ಒಂದು ಟರ್ಮಲ್ಲಿ ಯಾವ ಥರ ಚೇಂಜಸ್ ಮಾಡ್ಬೋದು, ಎಲ್ಲೆಲ್ಲಿ ಯೂಸಸ್ ಆಗುತ್ತೆ ಅಂತ ಓವರಾಲ್ ಪ್ರೆಸೆಂಟ್ ಮಾಡಿ ಅದರದ್ದು ಕಂಕ್ಲೂಷನು ಸಹ ಕೊಟ್ಟ. ಚೆನ್ನಾಗಿ ಮಾಡ್ದ. ಅದಕ್ಕೆ ನಾನು ನನ್ನ ಚಿಕ್ಕ ಮಗ ಅಪ್ರಿಷಿಯೇಟ್ ಮಾಡ್ಕೊಂಡು ನಗಾಡ್ತಾ ಇದ್ವಿ. ಸೊ ಫ್ರೆಂಡ್ಸ್, ಇವಾಗ ಸಂಜೆ 7 ಗಂಟೆ ಆಗ್ತಾ ಇದೆ. ಡಿನ್ನರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಕಿಚನಲ್ಲಿ ಬಂದಿದ್ದೀನಿ. ಸಿಂಪಲ್ ಆಗಿ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡ್ತಿದ್ದೀನಿ. ಬೀಟ್ರೂಟ್ನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪಲ್ಯ ರೆಡಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ನನ್ನ ಮನಸ್ಸಲ್ಲಿರೋ ಮಾತನ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಮಾತಾಡೋದಕ್ಕೆ ಶುರು ಮಾಡಿದ್ದೀನಿ. ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಶೇರ್ ಮಾಡಿರೋ ವಿಡಿಯೋಸ್ಗಳಲ್ಲಿ ಕ್ಲೌಡ್ ಕಿಚನ್ ವಿಡಿಯೋಗೆ ಬಹಳಷ್ಟು ರೀಚ್ ಸಿಕ್ಕಿದೆ. ಆ ಪರ್ಟಿಕ್ಯುಲರ್ ಕಂಟೆಂಟ್ ನ ಇಷ್ಟಪಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು. ಇವಾಗ ನಾನು ಕ್ಲೌಡ್ ಕಿಚನ್ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ಬಹಳಷ್ಟು ಜನ ವಿಡಿಯೋಸ್ ನ ನೋಡ್ತಾನೆ ಇಲ್ಲ, ಬೇರೆ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸ್ ಅನ್ನು ನೋಡ್ತಾ ಇಲ್ಲ. ಕ್ಲೌಡ್ ಕಿಚನ್ ಅನ್ನೋದು ನಮ್ಮ ಲೈಫಿನ ಒಂದು ಭಾಗ ಅಷ್ಟೇ. ನಾವು ಪ್ಲಾನ್ ಮಾಡಿದ್ವಿ, ಶುರು ಮಾಡಿದ್ವಿ, ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ವಿ, ಒಳ್ಳೆ ಬಿಸ್ನೆಸ್ಸನ್ನು ಪಡೆದ್ವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ನಾನು ಶೇರ್ ಮಾಡಿಕೊಂಡೆ. ಸೊ ಕ್ಲೌಡ್ ಕಿಚನ್ ವಿಡಿಯೋಗೆ ಬಹಳ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ ಕ್ಲೌಡ್ ಕಿಚನ್ ವಿಡಿಯೋಸ್ನೇ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ನಮ್ಮದು ಬೇರೆ ಲೈಫೂ ಇದೆ. ಕ್ಲೌಡ್ ಕಿಚನ್ ಅಲ್ದಿರ ನಮ್ಮ ಲೈಫಲ್ಲಿ ಏನೇನು ಆಗ್ತಾ ಇದೆ ಅದನ್ನೆಲ್ಲನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕ್ಲೌಡ್ ಕಿಚನ್ ರೆಗ್ಯುಲರ್ ಆಗಿ ಇವಾಗ ಮಾಡ್ತಾ ಇಲ್ಲ, ಯಾವಾಗ ಟೈಮ್ ಸಿಕ್ಕುತ್ತೋ ವೀಕೆಂಡಲ್ಲಿ ಅವಾಗ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಮನೇಲಿರೋ ಮಾತ್ರ ನಾನು ಮಾಡ್ತಾ ಇರೋದು. ಹಸ್ಬೆಂಡ್ ಕೆಲ್ಸದ ಮೇಲೆ ಹೋಗ್ಬಿಟ್ರೆ ನಾನೊಬ್ಳೆ ಹೆಂಗೆ ಕ್ಲೌಡ್ ಕಿಚನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಸ್ಬೆಂಡ್ ಮನೆಯಲ್ಲಿದ್ದು ನಾವಿಬ್ರು ಫ್ರೀ ಆಗಿದ್ದು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ತೋರಿಸ್ತೀವಿ, ಇಲ್ಲ ಅಂದ್ರೆ ತೋರ್ಸಲ್ಲ. ಹಸ್ಬೆಂಡ್ ಇಲ್ದಿರ ಬೇರೆ ಅನ್ನೋದ್ರು ಕೆಲ್ಸಕ್ಕೆ ಇಟ್ಕೋಬೇಕು ಅಂತ ಅಂದ್ರೂ ಸಹ ನಮ್ಮ ಮನೆ ಓನರು ಬಿಡ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ಏನೇ ಬಿಸ್ನೆಸ್ ಮಾಡಿದ್ರು ನೀವಿಬ್ರು ಮಾತ್ರನೇ ಮಾಡಬೇಕು, ಬೇರೆ ಯಾರು ಬರೋಂಗಿಲ್ಲ, ನಮಗೆ ಸೇಫ್ಟಿ ಇಂಪಾರ್ಟೆಂಟು, ಬಾಗಿಲು ಒಳಗಡೆ ಯಾರು ಬರೋಂಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿರೋವಾಗ ನಾವು ಹೇಗೆ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಬಹಳಷ್ಟು ಜನ ಅದನ್ನೇ ಕೇಳ್ತಾ ಇದ್ದಾರೆ, ನಿಮ್ಮ ಬಿಸ್ನೆಸ್ ಏನಾಯ್ತು ಅಂತ. ಏನೂ ಆಗಿಲ್ಲ, ಬಿಸ್ನೆಸ್ ಅಲ್ಲಿನೇ ಇದೆ. ನಮಗೆ ಪರ್ಟಿಕ್ಯುಲರ್ ಕಸ್ಟಮರ್ಸ್ ಇದ್ದಾರೆ, ನಾವು ಅವ್ರ ಜೊತೆ ಒಳ್ಳೆ ರೆಪೋನ ಮೇಂಟೈನ್ ಮಾಡಿದ್ದೀವಿ. ಅವ್ರಿಗೆ ನಾವು ವರ್ಬಲಿ ತಿಳಿಸಿದಾಗ ಅವರು ಸಹ ನಮ್ಮ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊತಾ ಇದ್ದಾರೆ. ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ಬೇಕು, ಓನರ್ ಅವ್ರದ್ದು ಪ್ರಾಬ್ಲಮ್ ಇದೆ, ಬೇರೆ ಯಾರನ್ನು ಕೆಲ್ಸಕ್ಕೆ ಇಟ್ಕೊಳ್ಳೋಂಗಿಲ್ಲ, ಮತ್ತೆ ವೆದರ್ ಚೇಂಜಸ್ಸು ಸಹ ಇದೆ. ವಿಂಟರ್ ಸೀಸನಲ್ಲಿ ಬ್ಯಾಟರು ಫರ್ಮೆಂಟ್ ಆಗೋದು ತುಂಬ ಕಷ್ಟ. ನಾವು ಆರ್ಡರ್ಸ್ನ ತಗೊಂಡ್ಬಿಟ್ಟು ಬ್ಯಾಟರ್ ಚೆನ್ನಾಗಿ ಫರ್ಮೆಂಟ್ ಆಗಿಲ್ಲ ಅಂದರೆ ನಮ್ಮನ್ನು ನಂಬಿ ಆರ್ಡರ್ ಪ್ಲೇಸ್ ಮಾಡಿರೋರಿಗೆ ನಾವು ಮೋಸ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಸಿಚುಯೇಷನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಮಗೆ ಆದಾಗ ಮಾಡ್ತಿದ್ದೀವಿ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಕ್ಲೈಂಟ್ಸ್ನ ನಾವು ಮಾಡ್ಕೊಂಡಿದ್ದೀವಿ.
ನಾವು ಯಾವಾಗ ಮಾಡ್ತೀವೋ ಆವಾಗ ಅವ್ರಿಗೆ ಮೆಸೇಜ್ ಮಾಡಿದ್ರೆ ಸಾಕು, ಅವರ ಆರ್ಡರ್ ಪ್ಲೇಸ್ ಮಾಡ್ತಾರೆ. ಕ್ಲೌಡ್ ಕಿಚನಿಂದ ಮಾಡೋ ಸಂಪಾದನೆಯಿಂದನೇ ನಮ್ಮ ಮನೆ ಖರ್ಚುಗಳೆಲ್ಲನೂ ಮ್ಯಾನೇಜ್ ಮಾಡ್ತಾ ಇಲ್ಲ. ಯಜಮಾನ್ರದ್ದು ಸ್ಯಾಲ್ರಿ ತುಂಬ ಮುಖ್ಯ ಆಗಿರುತ್ತೆ. ಅವ್ರ ಕೆಲ್ಸಕ್ಕೆ ಹೋದ್ರೇ ನಮಗೆ ಸ್ಯಾಲ್ರಿ ಬರೋದು. ಸ್ಯಾಲ್ರಿ ಬಂದ್ರೇ ಬೇರೆ ಎಲ್ಲ ಖರ್ಚುಗಳನ್ನು ಸಹ, ದೊಡ್ಡ ದೊಡ್ಡ ಖರ್ಚುಗಳು ಸಹ ಮ್ಯಾನೇಜ್ ಆಗೋದು. ಸೈಡ್ ಬೈ ಸೈಡ್ ಕ್ಲೌಡ್ ಕಿಚನ್ ಆಗಿರ್ಬೋದು, ಬಟ್ಟೆಗಳ ಬಿಸ್ನೆಸ್ ಆಗಿರ್ಬೋದು, ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು, ಅದು ನನ್ನ ಇನ್ಕಮ್ಮು. ಸೊ ನಾನು ಎಷ್ಟು ಮಾಡಿದ್ರೆ ಅಷ್ಟು ದುಡಿತೀನಿ. ಅದರಿಂದ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿನೂ ಸಹ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಿದ್ರೆ, ದಿನನಿತ್ಯ ರಿಪೀಟೆಡ್ ಆಗಿ ವಿಡಿಯೋಸ್ ಹಾಕಿದ್ರೆ ಇದರಲ್ಲಿ ಒಳ್ಳೆ ಸಂಪಾದನೆ ಮಾಡ್ಬೋದು. ಒಳ್ಳೆ ರೀಚೂ ಸಿಗುತ್ತೆ, ರೆಕಗ್ನಿಷನ್ ಸಿಗುತ್ತೆ, ಒಳ್ಳೆ ಸಂಪಾದನೆನೂ ಸಿಗುತ್ತೆ. ಸೊ ಆದ್ರಿಂದ ಇವಾಗ ಯಜಮಾನ್ರು ಅವ್ರ ಕೆಲಸದ ಮೇಲೆ ಗಮನನ ಕೊಟ್ಟಿದ್ದಾರೆ. ಇಲ್ಲಾಂದರೆ ಅವ್ರ ಕೆಲಸದ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅಂತ ನಾನು ನನ್ನ ಯೂಟ್ಯೂಬ್ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲಿ ದೇವರು ನನಗೆ ಒಂದು ಚಾನ್ಸ್ ಅಂತ ಕೊಟ್ಟಿದ್ದಾರೆ, ಮಾನಿಟೈಸ್ ಮಾಡಿಸಿದ್ದಾರೆ, ಒಂದು ಒಳ್ಳೆ ಬಾಂಡ್ ಆಫ್ ಸಬ್ಸ್ಕ್ರೈಬರ್ಸ್ನ ಕೊಟ್ಟಿದ್ದಾರೆ. ಅದನ್ನು ನಾನು ಉಳಿಸ್ಕೊಂಡು ಒಳ್ಳೆ ಒಳ್ಳೆ ಕಂಟೆಂಟನ್ನ ಶೇರ್ ಮಾಡಿದ್ರೆ ಇದರಿಂದನೂ ನಾನು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ನಾನು ಹೇಳಿರೋದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಬನ್ನಿ ಇವಾಗ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ನಾರ್ತ್ ಇಂಡಿಯನ್ಸು ಬೀಟ್ರೂಟನ್ನು ಸಲಾಡ್ ರೂಪದಲ್ಲಿ ತುಂಬ ತಿನ್ನೋದು. ಈ ಥರ ಪಲ್ಯಗಳು ಮತ್ತು ಬೀಟ್ರೂಟ್ ಸಾರುಗಳೆಲ್ಲ ಮಾಡ್ಬೋದು ಅಂತ ಅವ್ರಿಗೆ ಐಡಿಯಾನೇ ಇಲ್ಲ. ನಾನು ಫಸ್ಟ್ ಟೈಮ್ ಈ ಥರ ಬೀಟ್ರೂಟ್ ಪಲ್ಯ ಎಲ್ಲ ಮಾಡಿದಾಗ ನನ್ನ ಮಾವನು ಸಹ ಶಾಕ್ ಆಗಿಬಿಟ್ರು. ಬೀಟ್ರೂಟಲ್ಲಿ ಈ ಥರ ಪಲ್ಯನೂ ಮಾಡ್ಬೋದಾ ಅಂತ ಹೇಳಿ ಒಂಥರ ಖುಷಿನೂ ಸಹ ಪಟ್ಟರು. ಸೊ ಇವಾಗ ನಾನು ಸಿಂಪಲ್ ಆಗಿ ಬೀಟ್ರೂಟ್ ಪಲ್ಯನ ಹೇಗೆ ಮಾಡ್ತಾ ಇರೋದಂತ ಹೇಳ್ತೀನಿ. ಫಸ್ಟು ಒಗ್ಗರಣೆ ರೆಡಿ ಮಾಡಿಕೊಂಡೆ. ಒಗ್ಗರಣೆಯಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆ, ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಬೀಟ್ರೂಟನ್ನು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊನೂ ಸಹ ಆ್ಯಡ್ ಮಾಡಿ ಅದನ್ನು ಸಹ ಚೆನ್ನಾಗಿ ತಿರುಗಿಸಿ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಸೊ ಟೊಮೆಟೊ ಬೆಂದಾದ್ಮೇಲೆ ಅದನ್ನು ಇದೇ ಥರ ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ತುಂಬ ಕುಕ್ ಮಾಡೋದೇನೂ ಬೇಡ. ಇದನ್ನು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಂಡ್ಮೇಲೆ ಫೈನಲ್ ಆಗಿ ನನ್ನ ಫೇವ್ರೆಟ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕಡಲೆಕಾಯಿದು ಪೌಡರ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ. ಅದನ್ನು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿದ್ರೆ ಫ್ಲೇವರು ಇನ್ನೂ ಡಬಲ್ ಆಗುತ್ತೆ, ಹೆಚ್ಚಾಗುತ್ತೆ, ರುಚಿ ಎನ್ಹಾನ್ಸ್ ಆಗುತ್ತೆ. ಈ ಪಲ್ಯ ಜೊತೆ ಕಾಂಬಿನೇಷನ್ ಆಗಿ ರೋಟಿ ಮಾಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಬಟರೂ ಸಹ ಹಚ್ಚಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಬಟರ್ ರೋಟಿ ಮಾಡಿಕೊಂಡು ಪಲ್ಯಗಳ ಜೊತೆ ತಿಂದರೆ. ಚಿಕ್ಕವನು ಸಹ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ದೊಡ್ಡವನು ಆಲ್ರೆಡಿ ತಿಂದಿದ್ದಾನೆ, ಬೇರೆ ರೂಮಲ್ಲಿ ಮೂವಿ ನೋಡ್ಕೊಂಡು ಕುತ್ಕೊಂಡಿದ್ದಾನೆ. ಫ್ರೆಂಡ್ಸ್, ಇವಾಗ ರಾತ್ರಿ 9:30 ಆಗ್ತಾ ಇದೆ. ನಿಮಗೆ ರಾತ್ರಿ ಇಲ್ಲಿ ಯಾವ ರೀತಿ ಇರುತ್ತೆ ವೆದರು ಅದನ್ನು ತೋರಿಸೋದಕ್ಕೆ ಆಚೆ ಬಂದಿದ್ದೀನಿ. ತುಂಬ ಅಂದರೆ ಭಯ ಆಗುತ್ತೆ ನನಗೆ. ಆ್ಯಕ್ಚುಲಿ 7 ಗಂಟೆ ಆದಮೇಲೆ ನಾವು ಎಲ್ಲ ಬಾಗಿಲೆಲ್ಲ ಮುಚ್ಕೊಂಡು ಮನೆಯಲ್ಲಿ ಸುಮ್ಮನೆ ತಿಂದ್ಕೊಂಡು ಟಿ ವಿ ನೋಡ್ಕೊಂಡು ಕುತ್ಕೊಂಡಿರ್ತೀವಿ. ಆಚೆ ಎಲ್ಲನೂ ಹೋಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಈ ಥರ ಒಂದು ಕಂಡೀಷನಲ್ಲಿ ಎಷ್ಟು ಫೋಗಿದೆ ನೋಡಿ, ಏನೂ ಕಾಣಿಸ್ತಾ ಇಲ್ಲ. ಯಪ್ಪ, ಬನ್ನಿ ಒಳಗಡೆ ಹೋಗ್ಬಿಡೋಣ. ಸುಮ್ಮನೆ ಏನಕ್ಕೆ. ಈ ನನ್ನ ಮಗ ನೋಡಿ ಬ್ಲ್ಯಾಂಕೆಟ್ ಒಳಗಡೆ. ಯಪ್ಪ, ಸೇಫ್. ಇನ್ನೇನು ಮಲ್ಕೊತೀವಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಅದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಇವಾಗ ಏನು ಬೇಕು ನಿನಗೆ ತಿನ್ನೋದಕ್ಕೆ? ಫ್ರೂಟ್ ಚಾಟ್ ಮಾಡ್ಕೊಳ್ಳಾ? ಹೋಮ್ವರ್ಕ್ ಮಾಡ್ತೀಯಲ್ಲ ತಿನ್ಬಿಟ್ಟು? ತಲೆ ತಿನ್ನಲ್ಲ? ಹೇ ಬಾಯ್ಲಿ, ಹೇ ಬಾರ ಇಲ್ಲಿ. ಕನ್ನಡದಲ್ಲಿ ಮಾತಾಡೋ, ಹಿಂದಿ ಮಾತಾಡು. ಕನ್ನಡದಲ್ಲಿ ಮಾತಾಡೋ. ಹಿಂದಿಲಿ ಮಾತಾಡು. ಆಟಾಡು. ಆಟಾಡು ಅಲ್ಲ, ಮಾತಾಡೋ. ಮಾತಾಡಪ್ಪ. ಏನು ಹೇಳು? ನನ್ನ ಚಿಕ್ಕ ಮಗ ನಾನು. ಚಿಕ್ಕ ಮಗ ನನ್ನು. ವೆರಿ ಗುಡ್. ಆಮೇಲೆ ದೊಡ್ಡ ಮಗ, ಆಮೇಲೆ ಬಡ ಮಗ. ಇನ್ನೇನಾದರೂ ಹೇಳೋ. ಇಲ್ಲಿ ಬಾ ಮತ್ಲಬ್ ಕ್ಯಾ ಹೈ? ವೆರಿ ಗುಡ್. ಅರ್ಥ ಆಗುತ್ತೆ, ಮಾತಾಡೋಕೆ ಬರಲ್ಲ. ಅಪ್ಪ ಎಲ್ಲಿ? ಡೆಲ್ಲಿ. ಅಪ್ಪ ಎಲ್ಲಿ? ಡೆಲ್ಲಿ ಅಂತೆ. ನೋಡಿ, ಅರ್ಥ ಮಾಡ್ಕೊಂಡಿದ್ದಾನೆ. ಊಟ ಆಯ್ತಾ? ಇಲ್ವಾ? ಯಾಕೆ?
ಯಾಕೆ? नहीं खाया ಕ್ಯೂ मम्मी ने बनाया ಬೆಳಗ್ಗೆ ತಿಂದಿಯಲ್ಲ ನೀನು? ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ದಲ್ಲ? ಏನು ಮಾಡಿದೆ? आ आ आ आ ಅರ್ಧ ಗಂಟೆ ಮುಂಚೆನೂ ಒಂದನ್ನ ತಿಂದು ತೇಗಿ सैंडविच ಮರ್ತೋಗಿದ್ದಾನೆ. ಕನ್ನಡದಲ್ಲಿ ಏನಾದರೂ ಮಾತಾಡು. कन्नड़ा में कुछ बोलना है। ಹಾಂ ಬೋಲೋ. गंदा बच्चा एन्नो ನನ್ನ ಮಗ ಹೆಣ್ಣು ಅಂತೆ. ಹಾಂ ಏನು ಮತ್ಲಬ್? समथिंग ಅದನ್ನು ನೋಡ್ತಾ ಇದ್ದಾನೆ ಲ್ಯಾಪ್ಟಾಪಲ್ಲಿ, ಅದನ್ನು ಸರಿಯಾಗಿ ಹೇಳ್ತಾ ಇಲ್ಲ ಇವನು.